ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಂದು ಫಸ್ಟ್ ವ್ಲಾಗು 2025 ಸೊ ಲಾಸ್ಟ್ ಇಯರ್ ಎಲ್ಲ ನೀವು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಈ ವರ್ಷ ಸಹ ಅದೇ ರೀತಿ ನಿಮ್ಮ ಒಂದು ಸಪೋರ್ಟು ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಹೊಸ ವರ್ಷ ನಿಮ್ಮೆಲ್ಲರ ಲೈಫಲ್ಲೂ ಸುಖ, ಸಂತೋಷ, ನೆಮ್ಮದಿ ಇಷ್ಟೇ ಕೂಡಿರಲಿ ಅಂತ ದೇವರಲ್ಲಿ ಆಶಿಸ್ತೀನಿ. ಸೊ ಹೊಸ ವರ್ಷ ಅಂದರೆ ನನಗೊಂದು ಸೆಂಟಿಮೆಂಟ್ ಇದೆ. ಅಂದರೆ ಆ ಒಂದು ದಿನ ನನ್ನ ಲೈಫಲ್ಲಿ ಯಾವ ರೀತಿ ಇರುತ್ತೋ ಹೋಲ್ ಇಯರ್ ನನಗೆ ಅದೇ ಥರ ಇರುತ್ತೆ ಅನ್ನೋ ಒಂದು ಮಿತ್ತಿದೆ. ಅದು ಮೂಢನಂಬಿಕೆ ಅಂತಿರೋ ಇಲ್ಲ ಏನಂತಿರೋ ಗೊತ್ತಿಲ್ಲ, ಬಟ್ ನನಗೆ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ. ತುಂಬ ಸಲ ನಾನು ಅಬ್ಸರ್ವ್ ಮಾಡಿದ್ದೀನಿ, ನ್ಯೂ ಇಯರ್ ದಿನ ನಾನು ಫುಲ್ಲು ಖುಷಿಯಾಗಿದ್ದರೆ ಆ ಹೋಲ್ ಇಯರ್ ಖುಷಿಯಾಗಿರ್ತೀನಿ. ಇಲ್ಲ ನ್ಯೂ ಇಯರ್ ದಿನ ಏನಾದರೂ ನನಗೆ ಬೇಜಾರಾಗಿದ್ದರೆ ಆ ಹೋಲ್ ಇಯರ್ ಆಲ್ಮೋಸ್ಟ್ ಬೇಜಾರಾಗೇ ಇರ್ತೀನಿ. ಸೊ ಇದು ಎಷ್ಟು ಜನಕ್ಕೆ ಮೂಢನಂಬಿಕೆ ಅನಿಸುತ್ತೋ ಗೊತ್ತಿಲ್ಲ, ಬಟ್ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಇದಾಗಿದೆ. ನಿಮ್ಗೆ ಯಾರಿಗಾದ್ರೂ ಇದೇ ಥರ ಆಗಿದೆಯಾ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನಮ್ಮಮ್ಮ ಈ ಥರ ಒಂದು ಮಿತ್ಸ್ನ ಬರ್ಡೇ ದಿನ ಹೇಳ್ತಾಯಿದ್ರು, ಇವತ್ತು ಓಡಿಸ್ಕೋಬಾರ್ದು, ಇವತ್ತು ಖುಷಿಯಾಗಿರಬೇಕು ಅಂತ. ಬಟ್ ನ್ಯೂ ಇಯರ್ ದಿನ ಸಹ ನನಗೆ ಅದೇ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಯೂಶ್ವಲಿ ನಾನು ಹೊಸ ವರ್ಷಕ್ಕೆ ಯಾವುದಾದ್ರೂ ರೆಸಾರ್ಟ್ ಬುಕ್ ಮಾಡಿ ಅಲ್ಲಿ ಹೋಗಿ ಒನ್ ಡೇ ಹೋಲ್ ಡೇ ಮಕ್ಕಳ ಜೊತೆ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ತಾಯಿದ್ದೆ. ಸೊ ದಟ್ ಹೋಲ್ ಡೇ ಒಂಥರ ನೆಮ್ಮದಿಯಾಗಿರುತ್ತೆ, ಫ್ಯಾಮ್ಲಿ ಟೈಮ್ ಕೂಡ ಸಹ ಕೊಟ್ಟಂಗಾಗುತ್ತೆ ಅಂತ. ಬಟ್ ಈ ವರ್ಷ ಹೋಗೋಕ್ಕಾಗಲಿಲ್ಲ. ರೀಸನ್ ಏನಂದರೆ ಮಕ್ಕಳಿಗೆ ಸ್ಕೂಲಲ್ಲಿ ರಜಾ ಕೊಡಲಿಲ್ಲ. ಅವ್ರಿಗೆ ಆ್ಯನ್ಯುವಲ್ ಡೇ ಇರೋದ್ರಿಂದ ಡ್ಯಾನ್ಸ್ ಪ್ರಾಕ್ಟೀಸಸ್ ಎಲ್ಲ ಮಾಡಬೇಕು ಅಂತ ರಜಾ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಆ ಒಂದು ರೀಸನಿಂದ ನಾನು ಬುಕ್ ಮಾಡಿದ್ದಂಥ ರೆಸಾರ್ಟ್ನ ಸಹ ಕ್ಯಾನ್ಸಲ್ ಮಾಡಿದೆ. ಹಾಗೂ ಎಷ್ಟೋ ಜನ ನನಗೆ ರೇಗಿಸಿದ್ರು, ಏನು IAS KS ಓದ್ತಾ ಇದ್ದಾರೆ, LKG ಸೆಕೆಂಡ್ ಸ್ಟ್ಯಾಂಡರ್ಡ್ ಅಷ್ಟೇ ಅಲ್ವಾ, ಏನು ಅಷ್ಟಕ್ಕೆಲ್ಲ ಬುಕ್ ಮಾಡಿರೋದನ್ನು ಕ್ಯಾನ್ಸಲ್ ಮಾಡಿದ್ದೀರಾ, ಹಂಗೂ ಒಂದಿನ ರಜಾ ಹಾಕ್ಸ್ಕೊಂಡು ಹೋಗ್ಬೋದಲ್ಲ ಅಂತ. ಅವ್ರಿಗೆ ಇಲ್ಲಿ ಹರ್ಟ್ ಮಾಡಬೇಕು ಅಂತ ನಾನು ಈ ಒಂದು ಮಾತು ಹೇಳ್ತಾ ಇಲ್ಲ. ಬಟ್ ನನ್ನ ಒಂದು ಪರ್ಸೆಪ್ಷನ್ ಏನಂದರೆ, ಮಕ್ಕಳಿಗೆ ಯಾವುದು ಪ್ರಿಯಾರಿಟಿ ಅಂತ ಈ ವಯಸ್ಸಿಂದನೇ ನಾವು ತಿಳಿಸ್ಕೊಡ್ಬೇಕಾಗುತ್ತೆ. ಸೊ ಇವಾಗ ಅವ್ರಿಗೆ ಏನು ನಾವು ಹೇಳ್ಕೊಡ್ತೀವೋ ಅದು ಲೈಫ್ ಲಾಂಗ್ ಅವ್ರಿಗೆ ಮೈಂಡಲ್ಲಿ ಕೂರುತ್ತೆ ಈ ಒಂದು ಏಜಲ್ಲಿ. ಸೊ ವೆಕೇಷನ್ ಇಂಪಾರ್ಟೆಂಟು ಸ್ಕೂಲ್ಗಿಂತ ಅಂತ ಒಂದ್ಸಲ ಅವ್ರ ಮೈಂಡಿಗೆ ಹೋಗ್ಬಿಟ್ರೆ ಲೈಫ್ ಲಾಂಗ್ ಅದೇ ಕೂರ್ಬಿಡುತ್ತೆ. ಆಲ್ವೇಸ್ ಎಜುಕೇಷನ್ನ ನಾವು ಪ್ರಿಯಾರಿಟಿ ಅಂತ ಅವ್ರಿಗೆ ತಿಳಿಸ್ಕೊಡ್ಬೇಕು. ಅಂದರೆ ಪರವಾಗಿಲ್ಲ, ಒಂದು ರೆಸಾರ್ಟ್ಗೆ ಹೋಗ್ಬೇಕಾದ್ರೆ ಸ್ಕೂಲ್ಗೆ ರಜಾ ಹಾಕಿ ನಾವು ಹೋಗ್ಬೋದು ಅಂತ ಅವ್ರಿಗೆ ಅನಿಸ್ಬಿಟ್ಟಿದೆ ಅಂದರೆ ಯಾವಾಗೂ ಅದನ್ನೇ ಹಠ ಮಾಡ್ತಾರಲ್ವ. ಸೊ ಆ ಒಂದು ರೀಸನಿಂದ ನಾನು ಕ್ಯಾನ್ಸಲ್ ಮಾಡಿದೆ ಅಷ್ಟೇ. ಸೊ ನೆಕ್ಸ್ಟು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ್ಮೇಲೆ ಫ್ರೀ ಆಗಿದ್ದೀನಲ್ವಾ. ಸೊ ಫಸ್ಟು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಒಂದು ಪಾರ್ಲರ್ಗೆ ಬೇರೆ ಹೋಗಬೇಕಿತ್ತು. ತುಂಬಾ ನನಗೆ ಏನಾಗಿದೆ ಅಂದರೆ, ಜಾಸ್ತಿ ಫ್ಯಾಮ್ಲಿ ಮತ್ತು ಮಕ್ಕಳು, ಹಸ್ಬೆಂಡು ಇಂಥದಕ್ಕೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ನನ್ನ ಒಂದು ಸೆಲ್ಫ್ ಕೇರ್ ಆಲ್ಮೋಸ್ಟ್ ನಿಲ್ಲಾಗಿದೆ ಅಂತಲೇ ಹೇಳ್ಬೋದು. ಆ ಒಂದು ರೀಸನಿಂದ ಸ್ವಲ್ಪ ಹೋಗಿ ಹೇರ್ ಸ್ಟೈಲ್ ಎಲ್ಲ ಮಾಡಿಸ್ಕೊಳ್ಳೋಣ, ಈ ವರ್ಷ ಅಟ್ಲೀಸ್ಟ್ ಸೆಲ್ಫ್ ಕೇರ್ಗೆ ಸ್ವಲ್ಪ ಪ್ರಿಯಾರಿಟಿ ಕೊಡೋಣ ಅಂತ ಲುಕಾಟ್ ಸಲೂನ್ ಜಯನಗರಲ್ಲಿರೋ ಒಂದು ಸಲೂನಿಗೆ ಬಂದು ಹೇರ್ ಸ್ಟೈಲ್ ಮಾಡಿಸ್ಕೊಂಡೆ. ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ನೆಕ್ಸ್ಟು ಲಂಚ್ ಟೈಮ್ಗೆ ಕೋಲಾರಲ್ಲಿರುವಂಥ ಒಂದು ಮೆಸ್ಸಿಗೆ ಹೋಗಿದ್ವಿ, ಅನ್ನಪೂರ್ಣ ಮೆಸ್ಗೆ. ಅಲ್ಲೋಗಿ ಒಳ್ಳೆ ಮುದ್ದೆ, ಕೈಮಾ ಉಂಡೆ ಸಾರು, ಬೋಟಿ ಫ್ರೈ ಎಲ್ಲ ತೊಗೊಂಡು ತಿಂದು ಅಲ್ಲಿಂದ ಕೆನರಾ ಬ್ಯಾಂಕಿಗೆ ಬಂದಿದ್ದೀವಿ. ಸೊ ಏನು ನ್ಯೂ ಇಯರ್ ದಿನ ಎಲ್ಲ ಎಂಜಾಯ್ ಮಾಡೋಕ್ಕೆ ಹೋಗ್ದಿರಾ ಬ್ಯಾಂಕಿಗೆ ಬಂದಿದ್ದೀವಿ ಅಂತ ನೋಡ್ತಾ ಇದ್ದೀರಾ. ಒಂದು ಗೋಲ್ಡ್ ಲೋನ್ ಬೇರೆ ಇತ್ತು. ಅದು ಯೂಶ್ವಲಿ ಈ ಗೋಲ್ಡ್ ಲೋನ್ಸ್ ಹೆಂಗೆ ಅಂದರೆ, ಲಾಸ್ಟ್ ಮೆಸೇಜ್ ಬರೋವರೆಗೂ ನಮ್ಗೆ ನೆನಪಿರಲ್ಲ, ರಿನೀವಲ್ ಮೆಸೇಜ್ ಬರೋ ತನಕ. ಸೊ ಅದಕ್ಕೆ ಈ ಸಲ ರಿನೀವಲ್ ಎಲ್ಲ ಮಾಡಿಸೋದು ಬೇಡ, ಬಿಡಿಸ್ಕೊಂಬಂದ್ಬಿಡೋಣ ಅಂತ ಇವತ್ತು ದುಡ್ಡು ಕೊಟ್ಬಿಟ್ಟು ಬಿಡಿಸ್ಕೊಂಬಂದ್ಬಿಟ್ವಿ. ಸೊ ಈ ಥರ ಯಾವುದನ್ನ ಒಂದು ಲೋನ್ ಮುಗಿದ್ರೆ ಅಂತೂ ಎಷ್ಟು ನೆಮ್ಮದಿ ಆಗುತ್ತೆ ಅಂದರೆ, ಏನೋ ಒಂದು ತಲೆ ಮೇಲೆ ಇರೋ ಭಾರ ಇಳಿಸ್ದಂಗೆ ಆಗುತ್ತೆ. ಈಗಂತೂ ಈ ಲೋನ್ಸ್ ಕೊಡೋ ಪ್ರೋಸೆಸ್ ತುಂಬಾ ಈಸಿಯಾಗಿದೆ. ಅವರೇ ಫೋನ್ ಮಾಡಿ ಯಾವ ಲೋನ್ ಬೇಕೋ ಅವರೇ ಮನೆಗೆ ಬಂದು ನಿಮಗೆ ಅದು ಪ್ರೋಸೆಸಿಂಗ್ ಮಾಡಿ ಹೋಗ್ತಾರೆ. ಸೊ ಇದರಿಂದ ಏನಾಗಿದೆ ಅಂದರೆ ತುಂಬ ಜನ ಆ ಟ್ರ್ಯಾಪಲ್ಲಿ ಸಿಕ್ಕಾಕ್ಕೊಳ್ತಾ ಇದ್ದಾರೆ. ಇವಾಗ ನಮ್ಮದೇ ಕತೆ ನೋಡಿ, ಹೋಮ್ ಲೋನ್ ಇದೆ, ಕಾರ್ ಲೋನ್ ಇದೆ, ಅದೊಂಥರ ಕಾಮನ್. ಇವಾಗ ಎಲ್ಲರ ಹೆಸರಲ್ಲೂ 2 ಲೋನ್ ಇದ್ದೇ ಇರುತ್ತೆ. ಸೊ ಬಟ್ ಇದೊಂಥರ ಟ್ರ್ಯಾಪ್ ಆ್ಯಕ್ಚುಲಿ. ನಮ್ಮ ಅಪ್ಪ ಅಮ್ಮ ಕಾಲದಲ್ಲಿ ಹಂಗಲ್ಲ, ದುಡ್ಡಿದ್ರೆ ಅಷ್ಟೇ ಕಾರ್ ತೊಗೊಳ್ತಾಯಿದ್ರು, ಇಲ್ಲ ದುಡ್ಡಿದ್ರೆ ಅಷ್ಟೇ ಮನೆ ಕಟ್ತಾಯಿದ್ರು. ಬಟ್ ನಾವುಗಳು ಹಿಂಗಂದರೆ 10% ಡೌನ್ ಪೇಮೆಂಟ್ ಇದ್ದರೆ ಸಾಕು, ಫುಲ್ಲು ಒಳ್ಳೆ 1 ಕೋಟಿ ರೂಪಾಯಿ ಮನೆ ಬೇಕನ್ನೋದು ತೊಗೊಂಡ್ಬಿಡ್ತೀನಿ, EMI ಕಟ್ಕೋಬೋದು ಅಂತ. ಲೈಫ್ ಲಾಂಗ್ EMI ಕಟ್ಟೋದ್ರಲ್ಲೇ ಮುಗ್ದೋಗುತ್ತೆ. ಸೊ ಅದಕ್ಕೆ ಈ ವರ್ಷ ಡಿಸೈಡ್ ಮಾಡಿಬಿಟ್ಟಿದ್ದೀವಿ, ಆದಷ್ಟು ಈ EMI ವಿಮುಕ್ತ ಜೀವನ ಮಾಡ್ಕೊಳ್ಳೋಣ. ಇಲ್ಲಾಂದರೆ ಈ ಒಂದು ಸಾಲ, ಈ ಲೋನ್ಸು ಇದನ್ನೆಲ್ಲ ಆದಷ್ಟು ಬೇಗ ಮುಗಿಸ್ಬಿಟ್ಟು ಅದೇ ಒಂದು ನೆಮ್ಮದಿ ಜೀವನ ಅಂತ ಅನಿಸ್ತಿದೆ. ಅದೇ ಈ ವರ್ಷದ ರೆಸಲ್ಯೂಷನು. ಸೊ ನಿಮ್ಮೆಲ್ಲರದು ರೆಸಲ್ಯೂಷನ್ ಏನಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಸಂಜೆ ಇನ್ನೇನು ಒಂದು ಕೇಕ್ ಕಟ್ಟಿಂಗ್ ಎಲ್ಲ ಇತ್ತು, ಅದಕ್ಕೆ ಅಮ್ಮ ಬೇರೆ ಫೋನ್ ಮಾಡಿದರು. ಹಂಗೆ ಆಂಟಿ ಮನೆಗೆ ಹೋಗೋಷ್ಟ್ರಲ್ಲಿ ಆಲ್ರೆಡಿ ಕೇಕ್ ಕಟ್ಟಿಂಗ್ ಎಲ್ಲ ಮುಗ್ದೋಗಿತ್ತು. ನಾವು ಹೋಗೋಷ್ಟರಲ್ಲಿ ಇವಾಗೆಲ್ಲ ಕೇಕೆಲ್ಲ ತಿನ್ಕೊಂಡು
ಅಲ್ಲಿಂದ ನೆಕ್ಸ್ಟ್ ಒಂದು ಬರ್ಡೇ ಪಾರ್ಟಿ ಇದೆ. ನೀವು ನಂದು ಕ್ರಿಸ್ಮಸ್ ವ್ಲಾಗ್ ನೋಡಿದರೆ ಒಂದು ಫ್ಯಾಮ್ಲಿನ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ಅದರಲ್ಲಿ ಅಂಕಲ್ದು ಬರ್ಡೇ ಇವತ್ತು. ಸೊ ನ್ಯೂ ಇಯರ್ ದಿನನೇ ಆಗಿರೋದ್ರಿಂದ ನಮ್ಗೊಂಥರ ನ್ಯೂ ಇಯರ್ ಬಂದಾಗ ಈವ್ನಿಂಗ್ ಹೋಗಿ ಅವ್ರ ಮನೇಲಿ ಬರ್ಡೇ ವಿಶ್ ಮಾಡಿ ಬರ್ತೀವಿ. ಸೊ ಆಯಿತು ಅಂತ ಎರಡೂ ಮುಗಿಸ್ಕೊಂಬರೋಣ ಅಂತ ಅಮ್ಮ ಮನೆಗೆ ಬಂದಿದ್ದೀವಿ. ಸೊ ಈ ವರ್ಷ ನ್ಯೂ ಇಯರು ಅಕೌಂಟಲ್ಲಿರೋ ದುಡ್ಡು ಖಾಲಿ ಆದರೆ ಸಹ ನೆಮ್ಮದಿಯಾಗಿದೆ. ಯಾಕಂದರೆ ಒಂದು ಸಾಲ ತೀರ್ತಲ್ಲ, ಆ ಒಂದು ರೀಸನಿಂದ. ಸೊ ಈ ವರ್ಷದಲ್ಲಿ ಎಲ್ಲ ಸಾಲನೂ ತೀರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ. ಸೊ ಇವಾಗ ಬರ್ಡೇ ಹೇಗಾಯಿತು ಅಂತ ನೋಡೋಣ ಬನ್ನಿ. ಸೊ ತುಂಬಾ ಚೆನ್ನಾಗಾಯಿತು. ಎಸ್ಪೆಷಲಿ ಅವ್ರ ಮಗಳು ಮಾಡಿಸ್ತಾ ಇರೋವಂಥ ಬರ್ಡೇ ತಂದೆಗೆ. ಸೊ ಆ ಒಂದು ಬಾಂಡೇಜ್ ನೋಡೋಕ್ಕೆ ಫುಲ್ ಖುಷಿ ಆಗುತ್ತೆ ಆ್ಯಕ್ಚುಲಿ. ಸೊ ಹೆಣ್ಮಕ್ಳಿರೋ ಮನೆ ಯಾವತ್ತಿಗೂ ನೆಮ್ಮದಿಯಾಗಿರುತ್ತೆ ಅಂತ ಒಂದು ಹೇಳ್ತಾರಲ್ಲ ಮಾತು, ಅದಕ್ಕೆ ಇದೇ ಉದಾಹರಣೆ ನೋಡಿ. ಹೆಣ್ಮಕ್ಳಿಗೆ ತಂದೆ ಮೇಲೆ ಎಷ್ಟು ಪ್ರೀತಿ ಇರುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿತ್ತು ಈ ಒಂದು ಬರ್ಡೇ ಸೆಲೆಬ್ರೇಷನ್ನು. ಸೊ ಅವ್ರ ಅಪ್ಪಗೆ ಗೊತ್ತಿಲ್ದಿರ ಸರ್ಪ್ರೈಸ್ ಆಗಿ ಮಾಡಿದಂಥ ಬರ್ಡೇ ಸೆಲೆಬ್ರೇಷನ್ ಇದು. ನಮಗೆಲ್ಲ ಫೋನ್ ಮಾಡಿ ಡ್ಯಾಡಿಗೆ ಗೊತ್ತಿಲ್ದಿರ ನೀವೆಲ್ಲ ಬರಬೇಕು ಅಂತ ಹೇಳಿದ್ಲು. ಸೊ ನಾವೆಲ್ಲ ಹೋಗೋಷ್ಟರಲ್ಲಿ ಡೆಕೋರೇಷನ್ ಅವಳೆಲ್ಲ ಏನು ಮಾಡಿರಲಿಲ್ಲ, ಅವ್ರ ಅಪ್ಪಗೆ ಗೊತ್ತಾಗಬಾರ್ದು ಅಂತ. ಆಮೇಲೆ ಲಾಸ್ಟ್ ನಾವೆಲ್ಲ ಹೋದ್ಮೇಲೆ ಆ ಎಂಕಲ್ಗೂ ಫುಲ್ ಸರ್ಪ್ರೈಸ್ ಆಯಿತು, ಇಷ್ಟು ಜನ ನಿನಗೆ ಕರೆಸಿದ್ದಾಳೆ ಅಂತ. ಆಮೇಲೆ ಜಸ್ಟ್ ಹ್ಯಾಪಿ ಬರ್ಡೇ ಒಂದು ಬ್ಯಾನರ್ ಹಾಕಿ ಕೇಕ್ ಎಲ್ಲ ಕಟ್ ಮಾಡಿ ಆಮೇಲೆ ಲೈಕ್ ಹಿಂಗೆ ಸರ್ಪ್ರೈಸ್ ಆಗಿ ಒಂದು ಗಿಫ್ಟ್ ಸಹ ತಂದಿದ್ರು. ಸೊ ಈ ಒಂದು ಗಿಫ್ಟ್ ನೋಡಿದಾಗ ಲೈಕ್ ಏನೋ ಸಿಂಪಲ್ ಆಗಿ ಕೊಡ್ತಿದ್ದಾರೆ ಅಂತ, ಇಲ್ಲ ಇವಾಗೇ ಓಪನ್ ಮಾಡಬೇಕು ಅಂತ ಹೇಳಿದಾಗ ಆ್ಯಕ್ಚುಲಿ ಗಿಫ್ಟ್ ಓಪನ್ ಮಾಡಿದ್ಮೇಲೆ ಬೈಸ್ಕೊಂಡು, ಯಾಕಂದರೆ ಅವ್ರ ಅಪ್ಪ ಖುಷಿನ ಯೂಶ್ವಲಿ ಬೈಯೋದ್ರ ಮುಖಾಂತರನೇ ವ್ಯಕ್ತಪಡಿಸ್ತಾರೆ, ಇಷ್ಟೆಲ್ಲ ಏನಕ್ಕೆ ತಂದಿದ್ಯಾ ಅಂತ. ಸೊ ಏನಿದೆ ಆ ಗಿಫ್ಟು ಅಂತ ನೋಡ್ತೀರಾ, ಗೋಲ್ಡ್ ಬ್ರಾಸ್ಲೆಟ್ ತರಿಸಿದ್ಲು. ಸೊ ಎಷ್ಟು ಲೈಕ್ ಎಮೋಷ್ನಲ್ ಆದರು ಅಂತ ಅಂದರೆ ಲೈಕ್ ಆ ಒಂದು ಪ್ರೀತಿಗೆ ಅದಕ್ಕೆ ವರ್ಡ್ಸೇ ಇಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಸೊ ತಂದೆ ಮತ್ತು ಮಗಳ ಬಾಂಧವ್ಯ ಇಲ್ಲಿ ನೀವೆಲ್ಲ ಕಣ್ ತುಂಬ್ಕೊಳ್ತಾ ಇದ್ದೀರಾ. ಹೇಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನನಗಂತೂ ಫುಲ್ ಖುಷಿ ಆಯಿತು ಆ ಒಂದು ಮೂಮೆಂಟ್ ಹೇಳೋಕ್ಕೆ. ಅಂಕಲ್ ನಿಮಗೆ 58 ಇಯರ್ಸ್ ಇಷ್ಟು ಬೇಗ ಆಗೋಯ್ತು ಅಂತ ರೇಗಿಸ್ತಾ ಇದ್ವಿ. ನಮ್ಮ ನಂದು ಆಯಸ್ ಮುಗ್ದೋಗುತ್ತೆ ಇನ್ನು 2 ವರ್ಷಕ್ಕೆ ಅಂತ ಅಂಕಲು ಕಾಮಿಡಿ ಮಾಡ್ತಾಯಿದ್ರು. ಸೊ ನೋಡಿದ್ರಲ್ಲ ಹೇಗಿತ್ತು ನನ್ನ ಒಂದು ನ್ಯೂ ಇಯರ್ ದಿನ ಅಂತ. ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ತುಂಬ ಫ್ಯಾಮ್ಲಿ ಮೆಂಬರ್ಸ್ನೆಲ್ಲ ಮೀಟ್ ಮಾಡೋಗಾಯಿತು, ಹತ್ರವಾಗಿರೋ ಜನ ಜೊತೆ ಡೇನ ಸ್ಪೆಂಡ್ ಮಾಡ್ದಂಗಾಯಿತು. ಸೊ ಹಂಗೆ ಊಟ ಎಲ್ಲ ತಿನ್ಕೊಂಡು ಹೋಗು ಡಿನ್ನರು ಅಂತ ಆಂಟಿ ಚಿಕನ್ ಕರಿ ಮತ್ತು ಬಿರಿಯಾನಿ ಎಲ್ಲ ರೆಡಿ ಮಾಡಿದರು. ಸೊ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ರಿಟರ್ನ್ ಆದೆ. ಸೊ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಾ ಇದ್ದೀರಲ್ಲ, ನೀವೇನ ಫಸ್ಟ್ ಟೈಮ್ ಯೂಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.